ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಗೀತಾ ಫ್ಯಾಮಿಲಿಗೆ. ಪ್ಲೀಸ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಶೇರ್ ಮಾಡಿ. ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ರಿ. ಅದೇ ರೀತಿ ಇವತ್ತು ಕುಕ್ಕರ್ನಲ್ಲಿ ತುಂಬ ಸುಲಭವಾಗಿ ಕೇಕನ್ನು ಮಾಡೋದನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವುದು 1/4 ಕಪ್ಪಷ್ಟು ಎಣ್ಣೆ, 3/4 ಕಪ್ಪಷ್ಟು ಮೊಸರು, 1 ಕಪ್ಪಷ್ಟು ಚಿರೋಟಿ ರವೆ, 1 ಕಪ್ಪಷ್ಟು ಮೈದಾ ಹಿಟ್ಟು, 1 ಕಪ್ಪಷ್ಟು ಸಕ್ಕರೆ, 1/4 ಕಪ್ಪಷ್ಟು ಹಾಲು, ಕೋಕೋ ಪೌಡ್ರು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರು, ವೆನಿಲಾ ಎಸೆನ್ಸು, ಅದೇ ರೀತಿ 1 ಮೊಟ್ಟೆ ಇಲ್ದೂ ಮಾಡ್ಕೊಬೋದು. ನಾನು 1 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಮೊದಲಿಗೆ ಚಿರೋಟಿ ರವೆಯನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಮಾಡ್ಕೊಂಡಾಗಿದ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು 1 ಕಪ್ಪಷ್ಟು 3/4 ಕಪ್ಪಷ್ಟು ಮೊಸರು ತಗೊಂಡಿದ್ದೆಲ್ಲ ಆ ಮೊಸರನ್ನು ಹಾಕ್ಕೊಳ್ಳೋಣ. ಇದು ಮಿಕ್ಸಿಯಲ್ಲಾದ್ರೂ ಮಾಡ್ಕೊಬೋದು. ನಾನು ಈ ಥರ ಬೀಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಈ ಥರ ಮಾಡೋಕ್ಕೆ ಕಷ್ಟ ಆಯಿತು ಅಂದರೆ ಮಿಕ್ಸಿಯಲ್ಲೇ ಡೈರೆಕ್ಟಾಗಿ ಹಾಕ್ಕೊಂಬಿಡ್ರಿ. ಮೊಸರಿಗೆ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಮೊಸರೊಟ್ಟಿಗೆ ಚೆನ್ನಾಗಿ ಸಕ್ಕರೆ ಕರಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿ ಪೌಡ್ರ್ ಥರ ಫುಲ್ ಕರಗಬೇಕು. ಅದರೊಳಗೆ ಚೆನ್ನಾಗಿ ಕರಗಾಗಿದ್ಮೇಲೆ ನಾವು ಪೌಡ್ರ್ ಮಾಡ್ಕೊಂಡಿರುವಂಥ ಚಿರೋಟಿ ರವೆನೂ ಸೇರಿಸ್ಕೊಳ್ಳೋಣ. ಚಿರೋಟಿ ರವೆ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಕೇಕು. ಹಾಗಾಗಿ 1/4 ಕಪ್ಪಷ್ಟು ಹಾಕ್ಕೊಳ್ಳೋಣ. ಚೆನ್ನಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದ್ಮೇಲೆ 1 ಮೊಟ್ಟೆ ಎತ್ತಿಟ್ಕೊಂಡಿದ್ವಲ್ಲ ಮೊಟ್ಟೆನೂ ಸೇರಿಸ್ಕೊಳ್ಳೋಣ. ಮೊಟ್ಟೆ ಬೇಕಿದ್ರೆ ಹಾಕ್ಕೊಳ್ಳೋಣ, ಇಲ್ಲಾಂದ್ರೆ ಸ್ಕಿಪ್ನೂ ಮಾಡ್ಕೊಬೋದು. ನಾನು 1 ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ಅದಾಗಿದ್ಮೇಲೆ ಚೆನ್ನಾಗಿ ಒಂದೊಂದ ನಾವು ಏನು ಸೇರಿಸ್ತಾ ಇರ್ತೀವೋ ಹಾಕಿದ ತಕ್ಷಣವೇ ಎಲ್ಲನೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಅದಾಗಿದ್ಮೇಲೆ ಒಂದು ಜಲ್ಡಿ ತಗೊಂಡು ಅದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಮೈದಾ ಹಿಟ್ಟು ಬದಲು ನಾವು ಗೋಧಿ ಹಿಟ್ಟನ್ನು ಬಳಸ್ಕೊಬೋದು. ನಾನು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದಾಗಿದ್ಮೇಲೆ 2 ಸ್ಪೂನಷ್ಟು ಕೋಕೋ ಪೌಡ್ರು. ಮೈದಾ ಹಿಟ್ಟು ಕೋಕೋ ಪೌಡ್ರ್ ಎಲ್ಲ ಜಲ್ಡಿನೇ ಇಟ್ಕೊಬೇಕು, ಯಾಕಂದರೆ ಅದರಲ್ಲಿ ತುಂಬ ಗಂಟು ಇರುತ್ತೆ ಅಲ್ಲ, ಡೈರೆಕ್ಟಾಗಿ ಹಾಕ್ಕೊಬಾರ್ದು. ಹಾಗಾಗಿ ಜಲ್ಡಿ ಇಟ್ಕೊಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರು, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಒಟ್ಟಿಗೆ ಎಲ್ಲ ಸೇರಿ ಜಲ್ಡಿ ಇಟ್ಕೊಳ್ಳೋಣ. ನೋಡಿರಿ ಈ ಥರ ಎಷ್ಟು ಗಂಟಿದ್ದಾವೆ. ಇದನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಒಂದ್ಸರಿ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡ್ಕೊಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಅದೇ ರೀತಿ 1/4 ಕಪ್ಪು ಹಾಲನ್ನು ಹಾಕ್ಕೊಳ್ಳೋಣ. ಹಾಲು ಹಾಕ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿದ್ಮೇಲೆ ವೆನಿಲಾ ಎಸೆನ್ಸ್ ಹಾಕ್ಕೊಬೇಕು. 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದ್ಮೇಲೆ ಒಂದು 10 ನಿಮಿಷ ಇದು ಚೆನ್ನಾಗಿ ನೆನೆಯೋಕೆ ಇಡೋಣ. 10 ನಿಮಿಷ ಒಂದು ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಡೋಣ. ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಕುಕ್ಕರಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ. ಐಸ್ ಉಪ್ಪು ಹಾಕ್ಕೊತಿದ್ದೀನಿ ನಾನು. ಇದು ಮತ್ತೆ ನಾವೇನಾದರೂ ಕೇಕ್ ಏನಾದರೂ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಬೋದು, ವೇಸ್ಟ್ ಏನಾಗೋದಿಲ್ಲ ಈ ಉಪ್ಪು. ಅದಾಗಿದ್ಮೇಲೆ ಒಂದು ಬಟರ್ ಪೇಪರ್ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ ನಾವು ಮಾಡಿರುವಂಥದ್ದು ಇದರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಟ್ಯಾಪ್ ಮಾಡಬೇಕು. ಮಾಡಿಬಿಟ್ಟು ಅದಾಗಿದ್ಮೇಲೆ ಒಂದು ಸ್ವಲ್ಪ ಮೇಲೆ ನಾನು ಬಾದಾಮ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆ ಉಪ್ಪಿಗೆ ಸೆಂಟ್ರಿಗೆ ಒಂದು ಚಿಕ್ಕದ ಪ್ಲೇಟ್ ಇಟ್ಬಿಟ್ಟು ಅದನ್ನು ಅದರೊಳಗೆ ಇಟ್ಬಿಟ್ಟು ಕುಕ್ಕರು ಬಿಸಿಲು ತೆಗಿಬೇಕು. ರಬ್ಬರು ತೆಗೆದುಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ 40 ನಿಮಿಷವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿರಿ ಈ ಥರ ರೆಡಿ ಆಗುತ್ತೆ. ನಮಗೆ ಕೇಕ್ ಆಗಿದೆ ಇಲ್ಲ ಒಂದ್ಸರಿ ನಾವು ಚೆಕ್ ಮಾಡಬೇಕಂದ್ರೆ ಒಂದು ಟೂತ್ ಪಿಕ್ಕಲ್ಲಿ ನಾವು ಒಂದ್ಸರಿ ಚುಚ್ಚಿಬಿಟ್ಟು ನೋಡಿದ್ರೂ ಸರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಆಲ್.